ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಗತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಬೇಕಾದಂತ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡು ಮುಖ್ಯವಾಗಿದೆ. ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡು ಮುಖ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಮತ್ತಾಯ 5:17-20 ಮತ್ತಾಯ 5:17-20 ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ನಾನು ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮಗೆ ಸತ್ಯವೇದದಲ್ಲಿ ನಾವು ನೋಡುವಾಗ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಹಳೆ ಒಡಂಬಡಿಕೆ ಬಹಳ ಮೊಟ್ಟ ಮೊದಲಿಗೆ ಬಂತು. ಆದರೆ ಅದನ್ನ ಇಲ್ಲಿ ಮೋಶೆಯ ಧರ್ಮಶಾಸ್ತ್ರವಂದ್ರೆ ಇಲ್ಲಿ ಎರಡು ವಿಷಯಗಳನ್ನ ನೋಡ್ಕೊಳ್ಬಹುದು. ಮೋಶೆಯ ಧರ್ಮಶಾಸ್ತ್ರ ಅಂದ್ರೆ ಯಾವುದು? ಆದಿಕಾಂಡದಿಂದ ಧರ್ಮೋಪಕಾಂಡದವರೆಗೆ ಮೋಶೆಯ ಧರ್ಮಶಾಸ್ತ್ರಕ್ಕೆ 5 ಪುಸ್ತಕಗಳಾಗಿದ್ದಾವೆ. ಅದರಲ್ಲಿ ಬರ್ದಿದ್ದನ್ನ ನಾನು ತೆಗೆದುಹಾಕುವುದಕ್ಕೆ ಬಂದಿಲ್ಲವೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ ಅಂತ ಇದರ ಅರ್ಥ. ಆಗ ಏನಾಗಿದೆ, ಅಲ್ಲಿ ಆದಿಕಾಂಡದಿಂದ ಧರ್ಮೋಪಕಾಂಡದವರೆಗೆ ಬರೆದಿರೋದನ್ನ ಪೂರ್ತಿ ಹೊಸ ಒಡಂಬಡಿಕೆಯಲ್ಲಿ ಅವರು ಮನುಷ್ಯನ ಅವತಾರವೆತ್ತಿ ಬಂದು ಇದೇ ರೀತಿ ನೀವು ನಡ್ಕೊಳ್ಬೇಕು ಅಂತ ತೋರಿಸಿಕೊಡಕ್ಕೆ ಬಂದ್ರು. ಅಲ್ಲಿಯವರೆಗೆ ಏನ್ ಮಾಡಿದ್ರು ಅವರು? ಮೋಶೆಯ ಮುಖಾಂತರ ಇಸ್ರೇಲರಿಗೆ ತಿಳಿಸಿದ್ದು ಮಾತ್ರ, ಮೋಶೆಯ ಮುಖಾಂತರ ತಿಳಿಸಿದ್ದು. ಆದ್ರೆ ಅಲ್ಲಿಂದ ಇನ್ನೊಂದು ವಿಷಯಗಳು ಏನು ನೋಡೋದ್ರೆ ನಾವು ಅಲ್ಲಿ ಪ್ರವಾದಿಗಳ ವಚನಗಳು ಅಂತ. ಆದ್ರೆ ಈ ಧರ್ಮೋಪಕಾಂಡ ಆದ ಮೇಲೆ ಅಲ್ಲಿ ಅನೇಕ ಪುಸ್ತಕಗಳು ಮಲಾಕಿ ಗ್ರಂಥದವರೆಗೆ ಪ್ರವಾದಿಗಳೊಂದಿಗೆ, ಅಂದರೆ ದೇವರು ಆರಿಸಿಕೊಂಡವರ ಮುಖಾಂತರ ಅವರಿಗೆ ಜ್ಞಾನವನ್ನ ಕೊಟ್ಟು ವಾಣಿಯ ಮುಖಾಂತರ ಬರೆಸಿದಂತ ಪುಸ್ತಕಗಳಾಗಿವೆ. ಅಂದ್ರೆ ಯೆಹೋಶುವನಲ್ಲಿಂದ ಅಲ್ಲಿಂದ ಮಲಾಕಿ ಗ್ರಂಥದವರೆಗೆ ಅನೇಕ ಪುಸ್ತಕಗಳು. ಇದನ್ನು ಎಲ್ಲವನ್ನ ಹೊಸ ಒಡಂಬಡಿಕೆಯಲ್ಲಿ ಅವರು ಮನುಷ್ಯನ ಅವತಾರವೆತ್ತಿ ಬಂದು ಈ ರೀತಿ ನಡ್ಕೊಳ್ಳಿ ಅಂತ ತೋರಿಸ್ಲಿಕ್ಕೆ ಇವರು ಬಂದ್ರು. ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ಮುಖಾಂತರ ಮತ್ತು ಪ್ರವಾದಿಗಳ ಮುಖಾಂತರ ಮಾತನಾಡಿದರು. ಹಾಗೆ ಅದನ್ನ ಹೊಸ ಒಡಂಬಡಿಕೆಯಲ್ಲಿ ಬಂದು ನೆರವೇರಿಸಿದ್ರು. ಆದ್ರೆ ಅನೇಕ ವಿಷಯಗಳನ್ನ ಅಲ್ಲಿ ಯಜ್ಞ, ಪೂಜೆ, ಪುಸ್ಕಾರ, ಅನೇಕ ವಿಷಯಗಳನ್ನೆಲ್ಲ ಏನ್ ಮಾಡಿದ್ದಾರೆ? ತಿದ್ದುಪಡಿ ಮಾಡಿದ್ದಾರೆ. ಅದನ್ನ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಾಗೆ ಎಲ್ಲ ವಿಷಯಗಳನ್ನ ದೇವರು ರದ್ದು ಮಾಡಕ್ಕೆ ಬರ್ಲಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ ಅಂತ. ಈಗ ಉದಾಹರಣೆಗೆ ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ದೇವರ ಶಿಲುಬೆಯ ಮರಣ, ಯೇಸು ಕ್ರಿಸ್ತರ ಶಿಲುಬೆಯ ಮರಣವನ್ನ ನಾವು ನೋಡಬಹುದು. ಸಂಪೂರ್ಣವಾಗಿ ಸಾಧಾರಣ ಬೈಬಲ್ ಓದಿದವರಿಗೆ ಎಲ್ರಿಗೂ ಗೊತ್ತಿದೆ ಇದು. ಆದರೆ ಬೈಬಲ್ ಓದಿದವರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಯೆಶಾಯ 53ನೇ ಅಧ್ಯಾಯದಲ್ಲಿ 1-12 ಓದುವಾಗ ಸಂಪೂರ್ಣವಾಗಿ ಎಷ್ಟು ವರ್ಷಗಳ ಹಿಂದೆ ಯೆಶಾಯ ಪ್ರವಾದಿಯ ಮುಖಾಂತರ ಅಲ್ಲಿ ಹೇಳಿದ್ದಾರೆ. ಅದು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿತು. 2025ನೇ ವರ್ಷದ ಹಿಂದಿನ ಮೊದಲ ಶತಮಾನದಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯ ಮರಣದಲ್ಲಿ ಅಲ್ಲಿ ನೆರವೇರಿತು. ಆಗ ಅದು ಯಾಕೆ ಬೇಡ ಅಂತ ಹೇಳಕ್ಕೆ ನಾವು ಸಾಧ್ಯ? ಹಾಗೆ ಅನೇಕ ವಿಷಯಗಳನ್ನ ಇವತ್ತು ಹಳೆ ಒಡಂಬಡಿಕೆಯ ವಾಕ್ಯಗಳನ್ನೇ ಯೇಸ್ವಾಮಿ ಮತ್ತು ಯೇಸ್ವಾಮಿಯ ಸಾಕ್ಷಿಗಳು ಆಧಾರವಾಗಿಟ್ಟುಕೊಂಡು ಇವತ್ತು 11 ಮಂದಿ ಶಿಷ್ಯರು ಕೂಡ ಅದನ್ನೇ ಮಾತನಾಡಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ 12 ಮಂದಿಯಲ್ಲಿ ಯೂದ ಒಬ್ಬ ಸತ್ತು ಹೋದ, ಅದು ಕೂಡ ಬರೆಯಲ್ಪಟ್ಟಿತ್ತು, ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಈ 11 ಮಂದಿ ಶಿಷ್ಯರು
ಮತ್ತು ಯೇಸುಸ್ವಾಮಿ ಕೂಡ ಹಳೆ ಒಡಂಬಡಿಕೆಯನ್ನೇ ಆಧಾರವಾಗಿಟ್ಟುಕೊಂಡು ಮಾತನಾಡಿದರು. ಆಗ ಯಾಕೆ ಅಲ್ಲಿ ಹಳೆ ಒಡಂಬಡಿಕೆಯನ್ನು ಯೇಸುಸ್ವಾಮಿ ಮತ್ತು ಶಿಷ್ಯರು ಆಧಾರವಾಗಿಟ್ಟುಕೊಂಡು ಮಾತನಾಡಿದರು? ಉದಾಹರಣೆಗೆ ಜೆರುಸಲೇಮಿಗೆ ಪಸ್ಕ ಹಬ್ಬಕ್ಕೆ ಹೋದಾಗ ಯೇಸುಸ್ವಾಮಿ ಯೆಶಾಯನ ಗ್ರಂಥದ ಸುರುಳಿಯನ್ನು ತೆಗೆದುಕೊಂಡು ಅಲ್ಲಿ ಬೋಧನೆ ಮಾಡಿದ್ರಲ್ವಾ? ಆಗ ಅವರು ಹಳೆ ಒಡಂಬಡಿಕೆಯನ್ನು ಬಿಟ್ಟು ಹಾಕ್ಬೋದಿತ್ತಲ್ಲ. ಯಾಕೆ? ಹಾಗೆ 1 ಪೇತ್ರ 1ನೇ ಅಧ್ಯಾಯ 15-16ನೇ ವಚನದಲ್ಲಿ ಓದುವಾಗ, ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಅಂತ ಬರೆಯಲ್ಪಟ್ಟಿದೆಯಲ್ಲ ಅಂತ ಪೇತ್ರನು ಹೇಳುತ್ತಾನೆ. ಇದು ಹಳೆ ಒಡಂಬಡಿಕೆಯಲ್ಲಿ ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಪೇತ್ರ ಯಾಕೆ ದೇವರ ಒಂದು ಆಪ್ತ ಶಿಷ್ಯನಾದ ಹೊಸ ಒಡಂಬಡಿಕೆಯಲ್ಲಿ ಪೇತ್ರನು ಯಾಕೆ ಈ ವಿಷಯವನ್ನು ಅಲ್ಲಿ ಎತ್ತಿಕೊಂಡ? ಹಾಗೆ ಪೌಲರು ಅನೇಕ ವಿಷಯಗಳನ್ನ ಧರ್ಮೋಪದೇಶಕಾಂಡದಲ್ಲಿ ಆದಿಕಾಂಡದಿಂದ ಧರ್ಮೋಪದೇಶಕಾಂಡದವರೆಗೆ ಮತ್ತು ಪ್ರವಾದಿಗಳ ಮುಖಾಂತರ ಹೇಳಿದ ಎಲ್ಲಾ ವಚನಗಳು ಹೊಸ ಒಡಂಬಡಿಕೆಯಲ್ಲಿ ಆಧಾರವಾಗಿವೆ. ಆಗ ಹಳೆ ಒಡಂಬಡಿಕೆ ಅದು ಅಲ್ಲಿ ಬೇಡ ಅಂತ ಆದ್ರೆ ಅಲ್ಲಿ ಯಾಕೆ ಅದನ್ನು ತಗೊಂಡು ಮಾತಾಡಬೇಕಾಗಿತ್ತು? ಆದ್ರೆ ಇಬ್ರಿಯ ಗ್ರಂಥದಲ್ಲಿ ನೋಡುವಾಗ ಅದು ಮುದಿಯಾಗಿದ್ದು ಸತ್ತು ಹೋಗಿದ್ದು ಅಂತ ಬರೆಯಲ್ಪಟ್ಟಿದೆ. ಹೌದು, ಅದು ಯಾವುದು? ಯಜ್ಞ, ಪೂಜೆ, ಪುಸ್ಕಾರ, ಪ್ರತಿ ಒಂದು ಲೋಕದ ಆಚಾರಗಳನ್ನ ಅಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಅದು ಬೇಡ, ಅದರಿಂದ ಏನೂ ಪ್ರಯೋಜನವಾಗುವುದಿಲ್ಲ. ಇನ್ನು ಮುಂದೆ ನನ್ನ ಮಾತಿಗೆ ನೀವು ವಿಧೇಯರಾಗಿ ಜೀವಿಸಿ. ನಿಮ್ಮ ಆಚಾರ ವಿಚಾರಗಳು, ನಿಮ್ಮ ಯಜ್ಞ ಬೇಡ, ನನಗೆ ಕರುಣೆ ಬೇಕು. ಅದೇ ಹೊಸೆಯ 9:6 ಮತ್ತು ಮತ್ತಾಯ 9:13 ನೋಡುವಾಗ ನನಗೆ ನಿಮ್ಮ ಯಜ್ಞ ಬೇಡ, ಕರುಣೆ ಬೇಕು ಅಂತ ಹೇಳಿದ್ದು. ಆದ್ರೆ ಅನೇಕರು ಇವತ್ತು ಏನ್ ಮಾಡ್ತಾ ಇದ್ದಾರೆ? ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾಗದೆ ಅವರಿಗೆ ಜ್ಞಾನ ಇಲ್ಲದಿದ್ದರಿಂದ ನಮಗೆ ಹಳೆ ಒಡಂಬಡಿಕೆ ಬೇಡವೇ ಬೇಡ, ಯೇಸು ಕ್ರಿಸ್ತ ಬಂದ ಮೇಲೆ ಹಳೆ ಒಡಂಬಡಿಕೆ ಹೋಯಿತು ಅಂತ. ಆದ್ರೆ ಯೇಸು ಕ್ರಿಸ್ತ ಬಂದ ಮೇಲೆ ಆದಾಮನ ಕಾಲದಿಂದ ಯೇಸುಸ್ವಾಮಿ ರಕ್ತ ಸುರಿಸುವಲ್ಲಿವರೆಗೆ ಲೋಕದ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಬಂದವರು ರಕ್ತವನ್ನ ಸುರಿಸಿದರು. ವಚನಗಳನ್ನ ನೀವು ಕೇಳಬೇಡಿ ಅಂತ ಎಲ್ಲಿಯೂ ಹೇಳಲಿಲ್ಲ. ತಿದ್ದುಪಡಿ ಮಾಡಿದ್ರೆ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಮೋಶೆಯ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಪ್ರವಚನ ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವಂತ ವಿಷಯವೇ ನೆರವೇರ್ತಾ ಇದೆ. ಅದನ್ನೇ ಯೇಸುಸ್ವಾಮಿ ಮತ್ತು ಶಿಷ್ಯರು ಕೂಡ ತಿಳಿಸಿದಂಥದ್ದು. ಹಾಗೆ ಅದನ್ನ ನೆರವೇರಿಸಿದ್ರು. ಹಾಗೆ ಯಾವುದು? ಈ ಶಿಲುಬೆಯ ಮರಣ ಒಂದು, ಆಮೇಲೆ ಪ್ರತಿ ಒಂದು ವಿಚಾರವನ್ನು ಓದಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಸುಳ್ಳು ಅರ್ಥ ಮಾಡಿಕೊಳ್ಳೋದು ಏನೇನೋ ಹೇಳೋರ ಮಾತಿಗೆ ಕಿವಿಗೊಡಲು ಹೋಗಬಾರದು. 18ನೇ ವಚನ, ಮತ್ತಾಯ 5:18. ಮತ್ತೆ ಇನ್ನೊಂದು ವಿಚಾರಗಳು ಏನಪ್ಪಾ ಅಂದ್ರೆ, ಇವರಿಗೆ ಹಳೆ ಒಡಂಬಡಿಕೆ ಬೇಡ ಅಂತ ಹೇಳ್ತಾರೆ. ಮಲಾಕಿ ಗ್ರಂಥದಲ್ಲಿ ದಶಾಂಶ ಮತ್ತು ಕಾಣಿಕೆಯ ಕುರಿತು ಎಲ್ಲೆಲ್ಲಿ ಬರೆಯಲ್ಪಟ್ಟಿದೆಯೋ, ನೆಹಮ್ಯನ ಗ್ರಂಥದಲ್ಲಿಯೂ ಕೂಡ, ವಿಮೋಚನ ಕಾಂಡ, ಯಾಜಕಕಾಂಡದಲ್ಲಿ ಕೂಡ ದಶಾಂಶ ಕಾಣಿಕೆಯ ಕುರಿತು ಅಲ್ಲಿ ಬರೆಯಲ್ಪಟ್ಟಿದೆ. ಇದಕ್ಕೆ ಮಾತ್ರ ಇವರಿಗೆ ಎಲ್ಲ ಹಳೆ ಒಡಂಬಡಿಕೆ ಬೇಕೇ ಬೇಕು. ಮುಖ್ಯವಾಗಿ ದಶಾಂಶ ಕಾಣಿಕೆ ಕೊಡಿದ್ರೆ ನಿಮ್ಗೆ ಶಾಪ ಬರ್ತದೆ ನೋಡಿ, ಮಲಾಕಿ ಗ್ರಂಥ ಅಲ್ಲಿ ಇಲ್ಲಿ ಎಲ್ಲ ಬರೆಯಲ್ಪಟ್ಟಿದೆ ಅಂತ. ಬಾಕಿ ಯಾವುದಕ್ಕೂ ಇವರಿಗೆ ಹಳೆ ಒಡಂಬಡಿಕೆ ಬೇಡ. ಈ ದಶಾಂಶ ಇದು ಕಾಣಿಕೆಗೆ ಮಾತ್ರ ಇವರಿಗೆ ಬೇಕಾಗಿದೆ ಅಷ್ಟೇ. ಯಾಕೆಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಹೆಚ್ಚಿನ ಅಂಶ ಯೆಶಾಯ, ಯೆರೆಮೀಯ, ಎಜ್ಕೇಲ ಈ 3 ಪುಸ್ತಕಗಳನ್ನ ಯಾರು ಓದುವುದಿಲ್ಲ. ಅಲ್ಲಿ ಭಯಂಕರ ಶಾಪವು ಬರೆಯಲ್ಪಟ್ಟಿದೆ. ಮತ್ತೆ ಹಳೆ ಒಡಂಬಡಿಕೆ ಬಹಳ ಕಠಿಣವಾಗಿದೆ. ಅದನ್ನಲ್ಲಿ ಬೋಧಿಸ್ತಾ ಬಂದ್ರೆ ಅವರವರ ತಪ್ಪುಗಳು ಅವರಿಗೆ ಅರ್ಥವಾಗ್ತದೆ ಇನ್ನೊಬ್ಬರಿಗೆ. ಇವರು ಹೀಗಿದ್ದಾರಲ್ಲ, ಮತ್ತೇನು ನಮಗೆ ಇವರು ಬೋಧನೆ ಮಾಡ್ತಾರೆ ಅಂತ ಅದನ್ನ ಮುಚ್ಚಿಟ್ಟು ಬಿಟ್ಟಿದ್ದಾರೆ. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಕಠಿಣವಾದ ವಾಕ್ಯಗಳನ್ನ ಇವರು ತೆಗೆದುಕೊಳ್ಳುತ್ತಿಲ್ಲ. ಎಲ್ಲಿ ಆಶೀರ್ವಾದ, ಸುಲಭವಾದ, ಒಳ್ಳೆ ಮನುಷ್ಯರಿಗೆ ಮೆಚ್ಚಿಸುವಂತ ವಾಕ್ಯಗಳಿವೆ, ಅದು ಆಶೀರ್ವಾದವನ್ನ ಮಾತ್ರ ತೆಗೆದುಕೊಂಡು ಇವತ್ತು ಓದ್ತಾ ಇದ್ದಾರೆ ಹೊರತು ಹೊಸ ಒಡಂಬಡಿಕೆಯಲ್ಲಿ ಕೂಡ ಸರಿಯಾದ ಶಾಪ ಮತ್ತು ಆಶೀರ್ವಾದವನ್ನ ಇವತ್ತು ಯಾರು ಬೋಧನೆ ಮಾಡ್ತಾ ಇಲ್ಲ. ಅದಕ್ಕೆ ಪ್ರಕಟಣೆ 21:8 ಹೇಳಿದ್ದು, ಎಲ್ಲಾ ಸುಳ್ಳುಗಾರರಿಗೂ ದಗದಗದಗಂತ ಉರಿಯುವ ಅಗ್ನಿಕುಂಡಕ್ಕೆ ಹೋಗಿ ಬೀಳ್ತಾರೆ, ಅದು 2ನೇ ಮರಣ. ಪ್ರಕಟಣೆ 21. ಧರ್ಮೋಪದೇಶಕಾಂಡ 4:2, 12, 32 ಓದುವಾಗ ಈ ಗ್ರಂಥದಲ್ಲಿ ಬರೆದಿರುವುದಕ್ಕೆ ಒಂದು ಸೇರಿಸಬಾರದು, ಒಂದು ತೆಗೆಯಬಾರದು ಅಂತ ಬರೆಯಲ್ಪಟ್ಟಿದೆ. ಪ್ರಕಟಣೆ 22, 18, 19 ನೋಡುವಾಗ ಒಂದನ್ನ ತೆಗೆದರೆ ಒಂದನ್ನ ಸೇರಿಸಿದರೆ, ಏನಾದ್ರು ಸುಳ್ಳು ಬೋಧನೆ ಮಾಡಿದ್ರೆ, ಇದ್ದಿದ್ದನ್ನ ಇಲ್ಲದಾಗಿ ಇಲ್ಲದನ್ನ ಇದ್ದಾಗೆ ಬೋಧನೆ ಮಾಡಿದ್ರೆ ಖಂಡಿತವಾಗಿ ಪುಸ್ತಕದಲ್ಲಿ ಬರೆದಿರುವ ಶಾಪ ಅವರ ಮೇಲೆ ಬರ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿ 30ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಜ್ಞಾನಿ ಸೊಲೊಮೋನನು ಹೇಳಿದ್ದಾರೆ ಅಲ್ಲಿ. ಆಗ ಅಂಥವರಿಗೆ ಬಹಳ ಶಿಕ್ಷೆಯಿಂದ ನರಳುವಾಗ ಇತರರು ನೋಡಿ ಸುಳ್ಳು ಹೇಳಿ ಹಣ ಸಂಪಾದನೆ ಮಾಡ್ದ, ಬಹಳ ಜೋರಾಗಿ ಮರದ, ಈಗ ಯಾವ ಶಿಕ್ಷೆಗೆ ಇವನು ಒಳಗಾಗಿದ್ದಾನೆ ಅಂತೇಳಿ ಬೇರೆ ವಿಶ್ವಾಸಿಗಳು ಮಾತಾಡ್ತಾರಂತೆ.
ಅದು ಜನಗಳಿಗೆ ಗೊತ್ತಾಗ್ತದೆ. ಇದು ಆಲ್ರೆಡಿ ಈಗ ನಡೀತು ಹೋಗಿದೆ, ನಡೀತಲೇ ಇದೆ. ಆದ್ರಿಂದ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರವಾಗಿರಬೇಕು. ಇವರು ಭಿನ್ನ ಭೇದ ತರವರಾಗಿದ್ರೆ ಆಗ ಹಳೆ ಒಡಂಬಡಿಕೆ ಬೇಡ, ಹೊಸ ಒಡಂಬಡಿಕೆ ಬೇಕಂದ್ರೆ ಆಗ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರು ಬೇರೆಯಾ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಬೇರೆಯಾ? ಇದು ಅರ್ಥ ಮಾಡಿಕೊಳ್ಳಬೇಕು. ಆಗ ಇವರ ರೀತಿಯಲ್ಲಿ ಏನಾಯ್ತು, ಅಲ್ಲಿ ದೇವರು ಬೇರೆ ಬೇರೆ ಆದ್ರು ಅಂತ ಇವರ ಅರ್ಥ. ಯೆಹೋವನೇ ಮನುಷ್ಯನ ಅವತಾರವೆತ್ತಿ ಯೇಸೆಂಬ ನಾಮದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳುವಂತ ಇವರು ಮರೆತು ಬಿಟ್ಟಿದ್ದಾರೆ. ಆಗ ಇವರ ದೇವರ ಮೇಲೆ ಭಿನ್ನ ಭೇದ ತರ್ತಾ ಇದ್ದಾರೆ. ಹೀಗಿರುವಾಗ ಇವರು ಸುಳ್ಳು ಬೋಧಕರು, ಯಾಜಕರುಗಳು ಹೌದೋ ಅಲ್ಲವೋ? ಪಾಸ್ಟರ್ಗಳು, ಸೇವಕರುಗಳು ಈ ರೀತಿ ಮಾಡೋರು ಹೌದೋ ಅಲ್ಲವೋ? ಇದನ್ನು ಬಹಳ ಚೆನ್ನಾಗಿ ಬಹಳ ಪರೀಕ್ಷೆ ಮಾಡಿಕೊಂಡು ನೋಡಬೇಕು ನನ್ನ ಸಹೋದರ ಸಹೋದರಿಯರೇ. ಅದಕ್ಕೆ ಅಪೊಸ್ತಲನಾದ ಪೌಲರು ಕೂಡ ಕೊರಿಂಥ ಸಭೆಯಲ್ಲಿ ಮಾತನಾಡಿದಾಗ ಅಲ್ಲಿ ಹೇಳಿದ್ದಾರೆ, ಪ್ರತಿ ಕೊರಿಂಥ ಸಭೆಯವರು ಏನ್ ಮಾಡ್ತಾ ಇದ್ರು, ಅಪೊಸ್ತಲರ ಮಾತನ್ನ ಕೇಳಿದ್ದು ಮಾತ್ರವಲ್ಲ, ಅವರು ಹೇಳಿದ ವಾಕ್ಯಗಳನ್ನ, ಸತ್ಯವೇದಗಳನ್ನ ಸ್ವತಃ ಸತ್ಯವೇದ ತಿಳಿದವರು ಪರೀಕ್ಷಿಸಿ ನೋಡ್ತಾ ಇದ್ರು. ಧರ್ಮೋಪದೇಶಕಾಂಡದಲ್ಲಿ ಮೋಶೆ ಇಸ್ರಾಯೇಲರಿಗೂ ಕೂಡ ಅದನ್ನೇ ಹೇಳಿದ್ದು, ಮೊಟ್ಟ ಮೊದಲು ಇವರು ದೇವರಿಂದ ಆಯ್ಕೆಯಾಗಿದ್ದಾರೆ ಎಂಬುದನ್ನು ಪರೀಕ್ಷಿಸಿ ನೋಡಿರಿ ಅಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನೋಡಿ 10 ದಶಾಜ್ಞೆಗಳನ್ನು ಬೇಡ 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 ಅಂತ ಹೇಳ್ತಾರೆ. ಗಲಾತ್ಯ 3:10 ಕೂಡ ಅಪೊಸ್ತಲ ಪೌಲರು ಏನು ಹೇಳ್ತಾರೆ, ಪ್ರತಿ ನಿತ್ಯವೂ ಧರ್ಮಶಾಸ್ತ್ರವನ್ನು ಕೈಗೊಳ್ಳದವನು ಪ್ರತಿಯೊಬ್ಬನು ಶಾಪಗ್ರಸ್ತ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ. ಯಾಕೋಬನು ಏನು ಹೇಳಿದ್ದಾನೆ, ಈ ಆಜ್ಞೆಗಳಲ್ಲಿ ಒಂದನ್ನಾದರೂ ತಳ್ಳಿ ಬಿಟ್ಟರೆ ಬೋಧಕರಾಗಲು ಯಾರೋ ಪ್ರಯತ್ನ ಮಾಡಬೇಡಿ, ಈ ಆಜ್ಞೆಗಳಲ್ಲಿ ಒಂದನ್ನಾದರೂ ತಳ್ಳಿ ಬಿಟ್ಟವರು ಪರಲೋಕ ಸೇರುವುದಿಲ್ಲ ಅಂತ ಹೇಳಿ ಯಾಕೋಬ ಸ್ಪಷ್ಟವಾಗಿ ಹೇಳಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಈ ಸುಳ್ಳು ಬೋಧಕರ, ಪ್ರವಾದಿಗಳ ಮಾತಿನಿಂದ ಬಹಳ ಎಚ್ಚರವಾಗಿರಬೇಕು. ಈಗ ಧರ್ಮೋಪದೇಶಕಾಂಡ ಆದಿಕಾಂಡದಿಂದ ಧರ್ಮೋಪದೇಶಕಾಂಡದವರೆಗೆ ನೆನ್ನೆಗೆ ಮುಕ್ತಾಯವಾಯಿತು. ಅದನ್ನು ಸಂಪೂರ್ಣವಾಗಿ ಬಿಡಿ ಬಿಡಿಯಾಗಿ ಆದಷ್ಟು ಮಟ್ಟಿಗೆ ತಿಳಿಸುವ ಹಾಗೆ ದೇವರ ಆಶೀರ್ವಾದ ಮಾಡಿದ್ರು. ದೇವರ ಆಶೀರ್ವಾದ ಇಲ್ಲದೆ ನಾನು ಕೂಡ ಏನು ಮಾಡಲು ಸಾಧ್ಯವಿಲ್ಲ. ಕೇಳುವಂತೆ ನಿಮ್ಮನ್ನು ಕೂಡ ಆಶೀರ್ವಾದ ಮಾಡಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈಗ ಮತ್ತಾಯ 5:18, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗಡುಸಾದರೂ ಅಳಿದು ಹೋಗಲಾರದು. ನೋಡಿ, ಭೂಮಿ ಆಕಾಶವನ್ನ ದೇವಸ್ವಾಮಿ ಆಣೆ ಇಟ್ಟು ಹೇಳ್ತಾ ಇದ್ದಾರೆ. ಅದರಲ್ಲಿ ಬರ್ದಿರೋ ಒಂದು ಗಡುಸು, ಒಂದು ಚುಕ್ಕ ಅಕ್ಷರ ಆದರೂ ಇದೆಲ್ಲ ನೆರವೇರ್ತದೆ ಹೋಗುವುದು ಹೊರತು ಒಂದು ಕೂಡ ಅಳಿಸಿ ಹೋಗುವುದಿಲ್ಲ ಅಂತೇಳಿ. ಆಗ ಅಲ್ಲಿ ಇದು ಹಳೆ ಒಡಂಬಡಿಕೆ ಬೇಕಾ ಬೇಡುವ? ಧರ್ಮಶಾಸ್ತ್ರ ಅಂದ್ರೆ ಯಾವುದು? ಮೋಶೆಯ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಪ್ರವಚನಗಳು. ಅದರಲ್ಲಿ ಬರ್ದಿರೋದೆಲ್ಲ ನೆರವೇರ್ತದೆ ಹೊರತು ಒಂದು ಅಳಿದು ಹೋಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಆಗಿರುವಾಗ ಹಳೆ ಒಡಂಬಡಿಕೆ ಬೇಕಾ ಬೇಡ? ಅದಕ್ಕೆ ಮುಖ್ಯವಾಗಿ ಆದಿಕಾಂಡದಿಂದ ಧರ್ಮೋಪದೇಶಕಾಂಡದವರೆಗೆ ಇದನ್ನ ಈಗ ಹಳೆ ಒಡಂಬಡಿಕೆ ಪ್ರಾರಂಭ ಮಾಡಲು ದೇವರು ನನಗೆ ವಿಶೇಷವಾದ ಜ್ಞಾನ ಕೊಟ್ಟಿದ್ದರಿಂದ ಅದನ್ನ ಇವತ್ತು ನಾನು ದೇವರ ನಾಮದಲ್ಲಿ ನಿಮಗೆ ಆಶೀರ್ವಾದದ ಮೂಲಕ ತಿಳಿಯಪಡಿಸ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. 19, ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕದಲ್ಲಿ ಬಹಳ ಚಿಕ್ಕವನು ಎನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನು ಎನಿಸಿಕೊಳ್ಳುವನು. ನೋಡಿ, ಖಂಡಿತವಾಗಿ ಇದರಲ್ಲಿ ಈ ಬೋಧಿಸುವವರು ಕೂಡ ಮೀರಿ ನಡೆದ್ರೆ ಅಥವಾ ಮೀರುವ ಹಾಗೆ ಜನಗಳಿಗೆ ಬೋಧನೆ ಮಾಡಿದ್ರೆ, ತಪ್ಪುಯಾಗಿ ಹಣಕ್ಕಾಗಿ ಬೋಧನೆ ಮಾಡಿದ್ರೆ, ಇವತ್ತು ಸೈಟಿಗಾಗಿ ಮನೆಗಾಗಿ ಆಸೆ ಪಡೋರಾದ್ರೆ ಖಂಡಿತವಾಗಿ ಪರಲೋಕ ಸಂಪೂರ್ಣ ಈ ಸತ್ಯವೇದದಲ್ಲಿ ಬರೆದಿರುವ 66 ಪುಸ್ತಕದಲ್ಲಿ ಇದನ್ನು ಒಂದು ಸುಳ್ಳು ಹೇಳಿದ್ರೆ ಅವರು ಪರಲೋಕ ಕಾಣುವುದೇ ಇಲ್ಲ. ಆದ್ರೆ ಇದ್ದಿದ್ದನ್ನ ಇದ್ದ ಹಾಗೆ ಸರಿಯಾಗಿ ಸತ್ಯ ಸುವಾರ್ತೆಯನ್ನು ಯಾರು ಸಾರ್ತಾರೋ ಪರಲೋಕದಲ್ಲಿ ಅವರಿಗೆ ಶ್ರೇಷ್ಠವಾದ ಸ್ಥಾನ. ಸುಳ್ಳು ಹೇಳಿದವರಿಗೆ ಶಿಕ್ಷೆ ತಪ್ಪುವುದಿಲ್ಲ. ಪ್ರಕಟಣೆ 21:8 ಸ್ಪಷ್ಟವಾಗಿ ನಮಗೆ ಅಲ್ಲಿ ತಿಳಿಸ್ತದೆ. ಬಹಳ ಎಚ್ಚರವಾಗಿರಬೇಕು. ಇಂಥವ್ರನ್ನ ಕಂಡು ಹಿಡಿದು ನನ್ನ ಸಹೋದರ ಸಹೋದರಿ ಎಚ್ಚರದಿಂದಿರಿ, ಸತ್ಯ ಸುವಾರ್ತೆಯ ಕಡೆಗೆ ಗಮನ ಕೊಡಿರಿ. ದೇವರ ನಾಮಕ್ಕೆ ಸ್ತೋತ್ರ. 20, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಹೀಗೆ ನೋಡಿ, ಧರ್ಮಶಾಸ್ತ್ರ ನಾವು ಪಾಸ್ಟರ್ಗಳು, ನಾವು ಫಾದರ್ಗಳು, ನಾವು ರೈಡನ್ಗಳು, ನಾವಂಥವ್ರು, ನಾವು ಇಂಥವ್ರು, ನಾವು ಸ್ವಾಮೀಜಿಗಳು, ನಾವು ದೇವಮಾನವರು ಅಂತ ಹೇಳಿಕೊಂಡು ಯಾವ ಗ್ರಂಥವಾಗಲಿ ಯಾವ ಜನಾಂಗವಾಗಲಿ ಈ ರೀತಿಯನ್ನ
ನಾವು ಅದನ್ನ ಹೇಳಿದ್ದನ್ನ ಕೇಳಬೇಕು, ಆದ್ರೆ ಅದು ನಿಜವಾ ಸುಳ್ಳ ಅಂತೇಳಿ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಅವರನ್ನು ಅರ್ಥ ಮಾಡಿಕೊಂಡು ಸತ್ಯವಾಗಿ ಅವ್ರು ಹೇಳಿದನ್ನ ಕೇಳಬೇಕು, ಸತ್ಯ ಸುಳ್ಳು ಅಂತ ಕಂಡುಹಿಡಿದುಕೊಳ್ಬೇಕು. ಆಮೇಲೆ ಸ್ವತಃ ನಾವು ದೇವರ ವಚನವನ್ನ ಓದಿ ತಿಳಿದುಕೊಳ್ಳದೆ ಹೋದರೆ, ಅವರು ಹೇಳಿದೆ ಸತ್ಯವಂತ ಮಾತನ್ನ ಕೇಳಿಕೊಂಡು ಹೋಗುವುದಾದರೆ ಅವರಂತೂ ಪರಲೋಕ ಹೋಗುವುದಿಲ್ಲ, ಹೋಗೋವರಿಗೂ ದಾರಿಯನ್ನು ಮುಚ್ಚಿಬಿಟ್ಟಿದೆ ಅಂತ ಮತ್ತ 23ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಅವರಂತೂ ಪರಲೋಕಕ್ಕೆ ಹೋಗುವುದಿಲ್ಲ, ಹೋಗೋವರಿಗೂ ದಾರಿಯನ್ನ ಮುಚ್ಚಿಬಿಟ್ಟಿದ್ದಾರೆ ಅಂತ. ಆದ್ದರಿಂದ ಅವ್ರು ಹೇಳಿದನ್ನ ಕೇಳಬೇಕು, ಆದ್ರೆ ನಿಜವಾ ಸುಳ್ಳ ಅಂತೇಳಿ ಪರೀಕ್ಷೆ ಮಾಡಿ ನೋಡಬೇಕು. ಅಂಥವ್ರನ್ನು ಮಾತ್ರ ಹಿಂಬಾಲಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನು ಕೂಡ ಯೇಸುಸ್ವಾಮಿ ಸ್ವತಃವಾಗಿ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಬಹಳ ಎಚ್ಚರವಾಗಿರಬೇಕು. ಹಾಗೆ ಇವತ್ತು ಹೊಸ ಒಡಂಬಡಿಕೆ ಮತ್ತು ಹಳೆ ಒಡಂಬಡಿಕೆ ಯಾವಾಗಲೂ ಭಿನ್ನ ಭೇದ ಮಾಡಬಾರದು. ಕೆಲವೊಂದನ್ನ ತಿದ್ದುಪಡಿ ಮಾಡಿದ್ದಾರೆ, ಅದನ್ನ ನೋಡಿಕೊಂಡು ನಾವು ಕೂಡ ಅಲ್ಲಿಂದ ಬಿಟ್ಟು ಬಿಡಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಲೂಕ 16ನೇ ಅಧ್ಯಾಯ 31ನೇ ವಚನಕ್ಕೆ ಹೋಗೋಣ. ಲೂಕ 16:31. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಬ್ರಹಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಷಯಗಳು ಇಲ್ಲಿ ಒಂದು ಭೋಗ ಪುರುಷ ಮತ್ತು ಭಿಕ್ಷಗಾರ, ಭೋಗ ಪುರುಷನ ವಿಷಯಗಳು ಬಹಳ ಇವೆ. ಆದ್ರೆ ಇದು ಅವನು ನರಕದಿಂದ ಮೊರೆ ಇಡ್ತಾ ಇದ್ದಾನೆ. ಆಗ ಅಬ್ರಹಾಮನು ಹೇಳಿದ ಮಾತೇನಂದ್ರೆ, ಅಬ್ರಹಾಮನವನಿಗೆ ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದ ಅವನೊಬ್ಬನು ಜೀವಿತವಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ. ಆಗ ಇದು ಹಳೆ ಒಡಂಬಡಿಕೆ ಬೇಕಾ ಬೇಡವೋ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅಬ್ರಹಾಮನ್ ಕೂಡ ಏನ್ ಹೇಳ್ತಾ ಇದ್ದಾನೆ, ಮೋಶೆಯ ಮಾತನ್ನು ಕೂಡ ಕೇಳಬೇಕು, ಪ್ರವಾದಿಗಳ ಮಾತನ್ನು ಕೂಡ ಕೇಳಬೇಕು, ಹಳೆ ಒಡಂಬಡಿಕೆದ್ದು. ಅದನ್ನು ಕೇಳದಿದ್ರೆ ಒಬ್ಬನು ಸತ್ತು ಹೋಗಿ ಎದ್ದು ಬಂದರು ಅಂದ್ರೆ, ಈ ಉದಾಹರಣೆಗೆ ಈಗ ದೇವರು ಮನುಷ್ಯನ ಅವತಾರವೆತ್ತಿ ಬಂದು ಸತ್ತು ಪುನರುತ್ಥಾನಗೊಂಡರು, ಆಗ ಅವರನ್ನು ನಂಬಲಿಕ್ಕೆ ಇವರು ಸಾಧ್ಯವೋ? ಯಾವಾಗ ಮೋಶೆಯ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಮಾತನ್ನು ನಂಬುವುದಿಲ್ಲವೋ, ಅದರಲ್ಲಿ ಭಿನ್ನ ಭೇದ ತರ್ತಾ ಇದ್ದಾರೋ, ಇವರು ದೇವರಿಗೆ ವಿರೋಧಿಯಾಗಿದ್ದಾರೆ. ಇವರು ಯೇಸುವನ್ನು ಕೂಡ ನಂಬ್ತಾ ಇಲ್ಲ. ಇವರ ಹೃದಯದಲ್ಲಿ ಮನಸ್ಸಲ್ಲಿ ಕೂಡ ನಿಜವಾದ ದೃಢ ನಂಬಿಕೆ ಅಲ್ಲಿ ಇಲ್ಲ. ಸುಳ್ಳು ಬೋಧನೆ ಮಾಡ್ತಾ ಇದ್ದಾರೆ. ಆಗ ಇಂಥವರು ದೇವರನ್ನು ಕೂಡ ಒಪ್ಪಲಿಕ್ಕೆ ತಯಾರಿಲ್ಲ. ನಿಜವಾಗಿ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳವರು ಹಳೆ ಒಡಂಬಡಿಕೆಯನ್ನು ಕೂಡ ಒಪ್ಪಿಕೊಳ್ತಾರೆ ಅಂತ ಇದರ ಅರ್ಥ. ಆಗ ನಾವು ಕೂಡ ಏನ್ ಮಾಡಬೇಕು, ದೇವರಲ್ಲಿ ವಿಶ್ವಾಸ ಇಟ್ಟು ಜೀವಿಸುವುದಾದರೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯನ್ನು ಎರಡನ್ನ ಒಪ್ಪಿಕೊಂಡು ಅರ್ಥ ಮಾಡಿಕೊಂಡು ಮುಂದೆ ಜೀವಿಸಬೇಕು. ಅದೇ ಹಿಂದೆ ಕೂಡ ಹೇಳಿದ್ದು, ಮೋಶೆಯ ಧರ್ಮಶಾಸ್ತ್ರ ಅಂದ್ರೆ ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡದವರೆಗೆ ಎಲ್ಲಾ ವಿಷಯಗಳು ಬರೆಯಲ್ಪಟ್ಟಿದೆ. ಅದನ್ನೇ ಪ್ರವಾದಿಗಳು ಕೂಡ ಯೆಶಾಯನ ಗ್ರಂಥದಿಂದ ಮಲಾಕಿ ಗ್ರಂಥದವರೆಗೆ ಅರಸರುಗಳು, ನ್ಯಾಯಸ್ಥಾಪಕರು ಅಂತ ಹೇಳಿ ಮತ್ತು ಪ್ರವಾದಿಗಳು ಎಲ್ಲವನ್ನು ಅದನ್ನೇ ವಿವರಿಸಿದ್ದಾರೆ. ಅದೇ ಆ ಪಾಪಗಳಿಗೆ ವಿರುದ್ಧವಾಗಿ ಇಸ್ರೇಲರು ಮತ್ತು ಯಹೂದ್ಯರು ನಡೆದುಕೊಂಡಾಗ, ಇಡೀ ಭೂಲೋಕದಲ್ಲಿ ಪಾಪವು ತುಂಬಿದಾಗ ಮನುಷ್ಯನ ಅವತಾರ ಬಿತ್ತಿ ಬಂದು ರಕ್ತವನ್ನು ಸುರಿಸಿದ್ದು ಪಾಪ ಪರಿಹಾರ ಆಗ್ಲಿಕ್ಕೆ. ಆಮೇಲೆ ನೀವು ಈ ರೀತಿ ನಡ್ಕೊಳ್ಳಿ ಅಂತ ನಡೆದು ತೋರಿಸಿದ್ರು. ಈ ಮೋಶೆಯ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಪ್ರವಚನವನ್ನು ಅಲ್ಲಿ ನೆರವೇರಿಸಿದರು. ಅದಕ್ಕೆ ಮತ್ತಾಯ 5:17 ಹೇಳಿದ್ದು, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ನಾನು ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಹೀಗೆ ನೋಡಿ, ಲೂಕನ ಮುಖಾಂತರ ಹೊಸ ಒಡಂಬಡಿಕೆಯಲ್ಲಿ 16:31 ಅಬ್ರಹಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ಇದು ಹೊಸ ಒಡಂಬಡಿಕೆಯಲ್ಲಿ ಬರೆದ ಹಳೆ ಒಡಂಬಡಿಕೆಯಲ್ಲಿ ಬರೆದ ಮಾತಾ, ಹೊಸ ಒಡಂಬಡಿಕೆಯಲ್ಲಿ ಬರೆದ ಮಾತಾ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಬ್ರಹಾಮನು ಆ ಒಂದು ಭೋಗ ಪುರುಷನಿಗೆ ನರಕಕ್ಕೆ ಹೇಳಿದಂತ ಮಾತು, ನರಕದಲ್ಲಿ ಅವನು ಯಾತನೆ ಪಡ್ತಾ ಇರುವಾಗ, ಹಾಗಿರುವಾಗ ಹಳೆ ಒಡಂಬಡಿಕೆ ಬೇಕು ಬೇಡ ಅಂದ್ರೆ ಅಬ್ರಹಾಮನು ಯಾಕೆ ಈ ಮಾತನ್ನ ಇಲ್ಲಿ ಹೇಳಬೇಕು? ಅದನ್ನು ಯಾಕೆ ಲೂಕ ಬರಿಬೇಕಿತ್ತು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಬಹಳ ಎಚ್ಚರವಾಗಿರಿ. ಸುಳ್ಳು ಬೋಧಕರನ್ನ ಕಂಡುಹಿಡಿದು ಸವಾಸಕ್ಕೆ ಹೋಗಬೇಡಿರಿ ನನ್ನ ಸಹೋದರ ಸಹೋದರಿಯರೇ. ಇದೇ ಮತ್ತಾಯ 5:20 ನಾವು ಓದಿದ್ದು,
ನೀವು ಧರ್ಮಶಾಸ್ತ್ರಗಳಿಗಿಂತಲೂ ಪರಿಸಾರಿಗಿಂತಲೂ ಉತ್ತಮರಾಗದ ಹೊರತು ನೀವು ಪರಲೋಕ ಕಾಣುವುದಿಲ್ಲ ಅಂದ್ರೆ ಅವರು ಸುಳ್ಳು ಸುಳ್ಳು ಬೋಧನೆ ಮಾಡಿ ನಿಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ. ಅವರಂತೂ ಪರಲೋಕ ಹೋಗುವುದಿಲ್ಲ. ಹೋಗುವವರಿಗೂ ಹಾದಿಯನ್ನು ಮುಚ್ಚಿಬಿಡ್ತಾರೆ. ಅವರಂತೂ ಶಾಂತಿ ಸಮಾಧಾನವನ್ನು ಅರಿಯೋದಿಲ್ಲ. ನಾನಾ ತರದ ವೇಷಗಳನ್ನು ಹಾಕಿ ಡೊಂಬರಾಟ ಮಾಡಿಕೊಂಡು ದೇವರಿಗೆ ವಿರುದ್ಧವಾಗಿದ್ದಾರೆ. ಅದೇ ಒಂದು ಶಾಪವನ್ನು ಶಿಷ್ಯರ ಮೇಲೆ, ವಿಶ್ವಾಸಿಗಳ ಮೇಲೆ ತರ್ತಾರೆ. ಮತ್ತ 23 ಕೂಡ ಅದೇ ಬರೆಯಲ್ಪಟ್ಟಿದೆ, ಅವರಂತೂ ಪರಲೋಕ ಹೋಗುವುದಿಲ್ಲ, ಹೋಗುವವರಿಗೂ ಹಾದಿಯನ್ನ ಮುಚ್ಚಿಬಿಟ್ಟಿದ್ದಾರೆ. ಅವರು ಸುಣ್ಣ ಬಳಿದ ಸಮಾಧಿಗಳಾಗಿದ್ದಾರೆ. ಅಂದ್ರೆ ಏನೊಬ್ಬ ಸತ್ತು ಹೋಗ್ತಾನೆ, ಸಮಾಧಿ ಒಳಗೆ ಹೆಣ ಕೊಳಿತಾ ಇರ್ತದೆ, ಅದ್ರ ಮೇಲೆ ಪೈಂಟು ಗೀಂಟು ಗೋರಿ ಹಾಕಿ ಬಹಳ ಚೆನ್ನಾಗಿ ಫಲ 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 ಅಂತೇಳಿ ಹೊಳೆಯುವ ಹಾಗೆ ಮಾಡ್ತಾರೆ. ಆದ್ರೆ ಇವ್ರ ಅರ್ಥ ಏನಂದ್ರೆ ಇವರು ಬೇಕಾದ ಬಟ್ಟೆ ಬರೀ ಕಟ್ಟಿಂಗು ಗಿಟ್ಟಿಂಗು ಮಾಡಿಕೊಂಡು ಒಳ್ಳೆ ಸ್ಟೈಲ್ ಆಗಿದ್ದಾರೆ. ನಾನಂತವನು, ನಾನಿಂತವನು, ನಾನಂತವಳು, ನಾನಿಂತವಳು ಅಂತ ಹೇಳಿಕೊಂಡು. ಆದ್ರೆ ಸಮಾಧಿ, ಇವರ ಹೃದಯ ಏನಾಗಿದ್ದಾರೆ, ಮನಸ್ಸು ಏನಾಗಿದೆ, ಹೃದಯ ಸಮಾಧಿ ಒಳಗೆ ಶವ ಕೊಳಿತ ಹೋದಾಗೆ ಆಗಿದೆ ಅಂತ ಹೇಳಿ ಅದೇ ರೀತಿ ವಾಸನೆ ಬರ್ತಾ ಇದೆ ಇವರ ಹೃದಯ ಮತ್ತು ಮನಸ್ಸು ಎಂಬುದಾಗಿ. ಇದು ಮತ್ತಾಯನ ಸುವಾರ್ತೆಗಳು ಕೂಡ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ ಈ ವಿಷಯ. ನಾನು ನನ್ನ ಸ್ವಂತಕ್ಕೆ ಹೇಳ್ತಾ ಹೋಗ್ತಾ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಈಗ ಮುಂದಿನ ವಚನಗಳಿಗೂ ಹೋಗೋಣ. ಯೋಹಾನ 5:45-47. ಯೋಹಾನ 5:45-47. ನಾನು ತಂದೆಯ ಮುಂದೆ ನಿಮ್ಮ ಮೇಲೆ ತಪ್ಪು ಹೊರಿಸುವನೆಂದು ನೆನೆಸಬೇಡಿರಿ. ನೀವು ಆಶ್ರಯಿಸಿಕೊಂಡಿರುವ ಮೋಶೆ ನಿಮ್ಮ ಮೇಲೆ ತಪ್ಪು ಹೊರಿಸುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನ್ಯಾಯ ತೀರ್ಪಿನ ದಿವಸ ಯೇಸು ಹೇಳ್ತಾರೆ, ನಾನು ನನ್ನ ತಂದೆಯ ಮುಂದೆ ನಿಮ್ಮ ಮೇಲೆ ತಪ್ಪು ಹೊರಿಸುವುದಿಲ್ಲ, ಮೋಶೆ ನಿಮ್ಮ ಮೇಲೆ ತಪ್ಪು ಹೊರಿಸ್ತಾನೆ ಅಂತೇಳಿ. ಯಾರಿಗೆ? ಇಸ್ರೇಲರಿಗೆ ಮತ್ತು ಯಹೂದ್ಯರಿಗೆ ಹೇಳಿದಂತ ಮಾತುಗಳಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂದ್ರೆ ಆಗ ಮೋಶೆ ಹೇಳ್ತಾರೆ ಅಲ್ಲಿ, ನಾನು ಇವರಿಗೆ ಬೇಕಾದಷ್ಟು ತಿಳಿಸಿದೆ, ಆದ್ರೆ ಅವರು ನಿಮ್ಮ ಮಾತನ್ನ ಕೇಳಲಿಲ್ಲ, ನಿಮ್ಮ ಮಾತನ್ನ ನಾನು ತಿಳಿಸುವಾಗ ಅಂತೇಳಿ ಅಲ್ಲಿ ತಪ್ಪು ಹೊರಿಸುವವನು, ಸಾಕ್ಷಿ ಹೇಳವನು ಯಾರಾಗಿದ್ದಾನೆ? ನಾಳೆ ನ್ಯಾಯ ತೀರ್ಪಿನ ದಿವಸ ದೇವರ ಮೋಶೆ ಆಗಿದ್ದಾರೆ. ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಏನಾಗಿದೆ, ಇವತ್ತು ನಾವು ಕೂಡ ಒಂದು ವೇಳೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರ ಮಾತನ್ನು ಕೇಳದೆ ನಮ್ಮ ಇಷ್ಟ ಪ್ರಕಾರ ಪ್ರಾಪಂಚಿಕ ವಿಷಯಕ್ಕೆ ಹೋಗುವುದಾದರೆ ಪವಿತ್ರಾತ್ಮರು ನಾಡಿದ್ದು ನಮ್ಮ ಇದರಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ದೇವರಿಗೆ, ತಂದೆಯಾದ ದೇವರಿಗೆ ಈ ಮಾತನ್ನ ಹೇಳುವವರಾಗಿದ್ದಾರೆ. ನಾನು ಇವರಿಗೆ ತಿಳಿಸಿದೆ, ಇವರ ಮಾತನ್ನು ಕೇಳಲೇ ಇಲ್ಲ ಎಂಬುದಾಗಿ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮತ್ತೆ ಇನ್ನೊಂದು, ದೇವರು ಯಾರನ್ನ ಆರಿಸಿಕೊಳ್ತಾರೋ ಅವರು ಖಂಡಿತವಾಗಿ ಅಲ್ಲಿ ನ್ಯಾಯ ತೀರ್ಪಿನ ದಿವಸ ನಾಡಿದ್ದು ತಂದೆಯಾದ ದೇವರಿಗೆ ಅವರು ಕೂಡ ಹೇಳ್ತಾರೆ, ನನ್ನ ನೀವು ಕಳಿಸಿದ್ದೀರಿ, ಹೋದೆ, ತಿಳಿಸಿದೆ, ಮಾತನ್ನು ಕೇಳಲಿಲ್ಲವೆಂದು ಈ ಖಂಡಿತವಾಗಿ ದೇವರು ಆದುಕೊಂಡಂತ ಮನುಷ್ಯರು ಕೂಡ ಸತ್ಯ ಸುವಾರ್ತೆ ಸಾರಿದಾಗ ಅವರು ಕೂಡ ಅಲ್ಲಿ ಸಾಕ್ಷಿ ಕೊಡುವವರಾಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಮೋಶೆಯ ಕಾಲನ್ನು ಕೂಡ ದೇವರು ನೋಡಿದ್ರು. ನಿನ್ನ ಕಾಲಿನಲ್ಲಿ ಕೆರವಿದೆ, ಅದನ್ನು ದೂರ ಇಡು, ನೀನು ನಿಂತಿರುವುದಪ್ಪ ಸ್ಥಳ ಪರಿಶುದ್ಧ ಎಂಬುದಾಗಿ ನೋಡಿ ಕಾಲನ್ನು ಕೂಡ ನೋಡ್ತಾ ಇದ್ದಾರೆ ದೇವರು. ಕೀರ್ತನೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ 91ರಲ್ಲಿ. ಎಲ್ರಿಗೂ ಬೈಬಲ್ ಓದಿದವರಿಗೆ ಎಲ್ರಿಗೂ ಗೊತ್ತಿದೆ, ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ದೂತರು ನಿನ್ನನ್ನು ಹಾತುಕೊಳ್ಳುವರು ಎಂಬುದಾಗಿ. ನೋಡಿ, ದೂತರಿಗೆ ಕೂಡ ಅಪ್ಪನೆ ಕೊಟ್ಟಿದ್ದಾರೆ, ಅವರ ಕಾಲು ಕೂಡ ಕಲ್ಲಿಗೆ ತಾಗಬಾರದು ಅಂತೇಳಿ. ಹಾಗೆ ದೇವರಿಂದ ಆಯ್ಕೆಯಾದವರು, ದೇವರೊಂದಿಗೆ ನಡೆಯುವರು, ದೇವರು ಯಾರನ್ನ ಕರೆದಿದ್ದಾರೋ ನಡೆಸ್ತಾ ಇದ್ದಾರೆ, ಅವರು ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮತ್ತೆ 12ನೇ ಅಧ್ಯಾಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ಆಡುವ ಪ್ರತಿ ಒಂದು ಮಾತಿಗೂ ನ್ಯಾಯ ತೀರ್ಪು ಇದೆ ಅಂತ. ಹಾಗೆ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಈಗ 46ನೇ ವಚನ, ಯೋಹಾನ 5:46. ಅವನು ನನ್ನ ವಿಷಯವಾಗಿ ಬರೆದನು. ಯಾರೋ? ಮೋಶೆ. ನನ್ನ ವಿಷಯವಾಗಿ ಅಂದ್ರೆ ಯೇಸುಸ್ವಾಮಿ ಹೇಳಿದ್ದು, ನನ್ನ ವಿಷಯವಾಗಿ ಬರೆದನು ಅಂತ. ಅದು ಆದಿಕಾಂಡದಿಂದ ಧರ್ಮೋಪದೇಶಕಾಂಡದವರೆಗೆ. ಆಗ ಅಲ್ಲಿ ಯಾವ ದೇವರು ಕಾಣ್ತಾ ಇದ್ದಾರೆ ನಮಗೆ? ಯೆಹೋವ ಎಂಬ ನಾಮ ಕಾಣ್ತಾ ಇದೆ. ಇಲ್ಲಿ ನನ್ನ ವಿಷಯ ಅಂತ ಹೇಳುವಾಗ ಇಲ್ಲಿ ಯೇಸು, ಆಗ ಯೆಹೋವನೇ ಯೇಸು, ಯೇಸು ಯೆಹೋವನಾಗಿದ್ದಾರೆ.
ಹೌದಲ್ವಾ? ಹೌದು. ಹಾಗಿರುವಾಗ ಹಳೆ ಒಡಂಬಡಿಕೆ ಬೇಡಂತೆ ಹೇಗೆ ಹೇಳೋದು, ನಮಗೆ ಹೊಸ ಒಡಂಬಡಿಕೆ ಆದ್ರೂ ಬೇಕು ಅಂತೇಳಿ. ಅದಕ್ಕೆ ಹೇಳಿದ್ದು ಹಿಂದೆ ಲೋಕ 16:31 ಕೂಡ, ಒಬ್ಬ ಸತ್ತನು ಎದ್ದು ಬಂದ್ರು ಕೂಡ ನೀವು ಒಪ್ಪುವುದಿಲ್ಲ ಮೋಶೆಯ ಮಾತು ಪ್ರವಾದಿಗಳ ಮಾತನ್ನು ಕೇಳದೆ ಹೋದ್ರೆ ಅಂತೇಳಿ. ಹಾಗೆ ನಿಜವಾಗಿ ಇವರಿಗೆ ದೇವರ ಮೇಲೆ ನಂಬಿಕೆ ಇದೆಯಾ? ಇಲ್ಲ. ಇವರ ನಾಟಕ ಜೀವನ, ಹಣ ಸಂಪಾದನೆಗಾಗಿ ಇವರು ನಾಟಕ ಆಡ್ತಾ ಇದ್ದಾರೆ. ಆ ರೀತಿ ನಾಟಕ ಆಡುವವರಿಗೆ ಪ್ರತಿಯೊಬ್ಬರಿಗೆ ಪ್ರಕಟಣೆ 21:8 ಪ್ರಕಾರ ಬಹಳ ಶಿಕ್ಷೆ ಇದೆ. ಒಂದು ವೇಳೆ ನಾನು ಆ ರೀತಿ ನಾಟಕ ಆಡಿದ್ರೆ ನನಗೂ ಕೂಡ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ. ನಾನು ಕೂಡ ನರಕಕ್ಕೆ ಹೋಗುವುದು ಗ್ಯಾರಂಟಿ. ಸುಳ್ಳು ಬೋಧನೆ ಮಾಡಿ ಇದ್ದಿದ್ದನ್ನ ಇಲ್ಲದನ್ನ ಇದ್ದ ಹಾಗೆ ಬೋಧನೆ ಮಾಡಿದ್ರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಆದುದರಿಂದ ನೀವು ಮೋಶೆಯ ಮಾತನ್ನು ನಂಬುವವರಾಗಿದ್ದರೆ ನನ್ನ ಮಾತನ್ನು ನಂಬುತ್ತಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರ. ಮೋಶೆಯ ಮಾತು ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡದವರೆಗೆ, ಅಲ್ಲಿಂದ ಪ್ರವಾದಿಗಳ ಮಾತನ್ನು ನಂಬಿದ್ರೆ ನನ್ನ ಮಾತನ್ನು ಕೂಡ ನೀವು ನಂಬ್ತಿದ್ದೀರಿ ಅಂತೇಳಿ ಯೋಹಾನನ ಮೂಲಕ ಯೇಸು ಸ್ವಾಮಿ ಹೇಳಿದ್ರು. ಆಗಲ್ಲಿ ಹಳೆ ಒಡಂಬಡಿಕೆ ಬೇಕಾ ಬೇಡವಾ? ಎರಡೂ ಬೇಕಾಗಿದೆ, ಬಹಳ ಮುಖ್ಯ. 47 ಅವನು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬೀರಿ? ನೋಡಿದ್ದು ಬಹಳ ವಿಶೇಷವಾದ ಮಾತು. ಮೋಶೆ ಹೇಳಿದಂಥ ಮಾತುಗಳನ್ನು ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡದವರೆಗೂ, ಅಲ್ಲಿಂದ ಪ್ರವಾದಿಗಳ ಮಾತನ್ನು ನೀವು ನಂಬದೆ ಹೋದ್ರೆ, ಅದರಲ್ಲಿ ಮುಖ್ಯವಾಗಿ ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡದವರೆಗೆ ಬರೆದಿರುವ ಮಾತನ್ನು ನಂಬದೆ ಹೋದ್ರೆ ನೀವು ನನ್ನ ಮಾತನ್ನು ಹೇಗೆ ನಂಬ್ತೀರಿ ಅಂತ ಯೇಸು ಸ್ವಾಮಿ ಯೋಹಾನನ ಮೂಲಕ ಹೇಳಿದ್ದಾರೆ. ಯಾರಿಗೆ? ಕ್ರೈಸ್ತರಿಗೆ. ಇದು ಇವತ್ತು ನಮಗೆ ಕೂಡ ಅನ್ವಯಿಸ್ತದೆ. ದೇವರ ನಾಮಕ್ಕೆ ಸ್ತೋತ್ರಗಳು. ಯೇಸು ಅಂದ್ರೆ ಯಾರು? ಕ್ರಿಶ್ಚಿಯನ್ಗಳ ದೇವರಲ್ಲ. ಕ್ರಿಶ್ಚಿಯನ್ ಅಂದ್ರೆ ಯಾರು? ದೇವರಿಂದ ಆಯ್ಕೆಯಾದವರು ಅಂತ ಅದರ ಅರ್ಥ. ಕನ್ನಡದಲ್ಲಿ ಬ್ರಾಹ್ಮಣರು ಅಂತಲೂ ಇರ್ಬೋದು, ಅಥವಾ ಯಾವುದೇ ಜಾತಿ ಇರ್ಬೋದು, ಯಾವುದೇ ಜನಾಂಗ ಇರ್ಬೋದು. ದೇವರು ಸೃಷ್ಟಿಕರ್ತ ದೇವರನ್ನು ಯಾರು ನಂಬಿಸಿ ಹಿಂಬಾಲಿಸ್ತಾ ಇದ್ದಾರೋ, ಯಾರಿಗೆ ದರ್ಶನ ಕೊಟ್ಟಿದ್ದಾರೋ ಅವರೆಲ್ಲರೂ ದೇವರ ಒಂದು ಸೃಷ್ಟಿಗಳಾಗಿದ್ದಾರೆ, ದೇವರ ಒಂದು ವಿಶ್ವಾಸಿಗಳಾಗಿದ್ದಾರೆ ಅಂತ. ಆದ್ರೆ ಕ್ರೈಸ್ತರು ಅಂತ ಹೇಳಿದ್ರೆ ಅದು ಏನಾಗಿದೆ? ಈಗ ಅಲ್ಲಿ ದೇವರ ಆಯ್ಕೆಗೊಂಡವರು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ವೇ ಪರಮಾತ್ಮ ಭಗವಂತನೂ ಆಗಿದ್ದಾನೆ. ಅದಲ್ಲದೆ ನಾನು ಆ ಹೆಸರುಗಳನ್ನ ಹಿಂದೆ ನಿಮಗೆ ಬಹಳ ಸಲ ನಾನು ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ಅವರ ಮಾತುಗಳನ್ನು ನಂಬದೆ ಹೋದರೆ ನಾನು ನೀವು ಹೇಗೆ ನಂಬ್ತೀರಿ? ಆಗ ಹಳೆ ಒಡಂಬಡಿಕೆ ಬೇಕಾ ಬೇಡವಾ? ಎರಡು ಮುಖ್ಯವೇ. ಅಲ್ಲಿ ಏನು ತಿದ್ದುಪಡಿ ಮಾಡಿದರೆ ಅದನ್ನು ಮಾತ್ರ ನಾವು ಇವತ್ತು ಬಿಟ್ಟು ಹಾಕಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಎರಡು ಮುಖ್ಯ. ಭಿನ್ನ ಭೇದ ಮಾಡವರ ಖಂಡಿತವಾಗಿಯೂ ಅಲ್ಲಿ ನಾವು ನಂಬಲಿ ಹೋಗಬಾರದು. ಅದರಿಂದ ಬಹಳ ಎಚ್ಚರವಾಗಿರಬೇಕು. ಈಗ ಪ್ರಕಟಣೆ 21:8. ಪ್ರಕಟಣೆ 21ನೇ ಅಧ್ಯಾಯ 8ನೇ ವಚನಗಳನ್ನ ಓದಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರಕಟಣೆ 21:8ನೇ ವಾಕ್ಯಗಳು. ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು. ಹೇಡಿಗಳಂದ್ರೆ ದೇವರ ವಿಷಯದಲ್ಲಿ ಸತ್ಯ ಮಾತಾಡ್ಲಿಕ್ಕೆ ಹೆದರುವವರು, ಅಥವಾ ಅವ್ರು ಏನ್ ಮಾಡ್ತಾರೋ ಇವ್ರು ಏನ್ ಮಾಡ್ತಾರೋ ನಾವು ದೇವರ ಬಳಿಗೆ ಬಂದ್ರೆ ಅಂತೇಳಿ ನಂಬಿಕೆಯಿಲ್ಲದವರು, ದೇವರ ಮೇಲೆ ನಂಬಿಕೆಯಿಲ್ಲದ ಲೋಕದ ಮೇಲೆ ಮನುಷ್ಯರ ಮೇಲೆ ನಂಬಿಕೆ ಇಟ್ಟವರು, ಅಸಹ್ಯವಾದದಲ್ಲಿ ಸೇರಿದವರು, ಕುಡಿಯೋದು, ಮಾಡೋದು, ಮದ್ಯಪಾನ, ಧೂಮಪಾನ, ವ್ಯಭಿಚಾರ, ಕದಿಯೋದು, ಸುಳ್ಳು ಹೇಳೋದು, ಅಂದರೆ 10 ದಶಾಜ್ಞೆಗಳಿಗೆಲ್ಲ ವಿರೋಧವಾಗಿ ನಡೆಯುವಂಥದ್ದು, ಕೊಲೆಗಾರರು, ಚಾಡಿ ಹೇಳೋರು, ಕೊಲೆ ಮಾಡೋರು, ನಾನಾ ಥರದ ಕೊಲೆಗಳು, ಜಾರರು, ಮಾಟಗಾರರು ಅಂದ್ರೆ ಮಾಯ ಮಂತ್ರ, ಜ್ಯೋತಿಷ, ವಿಗ್ರಹಾರಾಧಕರು, ಎಲ್ಲಾ ವಿಗ್ರಹಗಳಿಗೆ ಕೈ ಮುಗಿಯರು, ಎಲ್ಲ ಸುಳ್ಳುಗಾರರು. ನೋಡಿ, ಸಣ್ಣ ಸುಳ್ಳಾಗ್ಲಿ ದೊಡ್ಡ ಸುಳ್ಳಾಗ್ಲಿ ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಿರುವ ಕೆರೆಯೇ, ಅದು 2ನೇ ಮರಣವು ಎಂದು ನನಗೆ ಹೇಳಿದನು. ಎಲ್ಲ ಸುಳ್ಳುಗಾರರು. ಅದರಲ್ಲಿ ವಿಶೇಷವಾಗಿ ಆಗ ದೇವರ ವಾಕ್ಯವನ್ನು ಕೂಡ ಸುಳ್ಳು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಭಿನ್ನ ಭೇದ ತಂದ್ರೆ ಇವರಿಗೆ ಕೂಡ ಅಲ್ಲಿ ಏನಾಗಿದೆ? ಪಾತಾಳವೇ. ಅದು 2ನೇ ಮರಣ. ಅಂದ್ರೆ 1ನೇ ಮರಣ ಎಲ್ಲಿ? 1ನೇ ಮರಣ ಇಲ್ಲಿ ನಾನಾ ತರದ ಶಿಕ್ಷೆಗೆ ಒಳಪಟ್ಟು ಈ ಭೂಲೋಕದಲ್ಲಿ ಕಷ್ಟ, ಸಂಕಟ, ದುಃಖಗಳಿಗೆ ಒಳಪಟ್ಟು ಇಲ್ಲಿ ಸಾಯುವಂಥದ್ದು. 2ನೇ ಮರಣ ಪಾತಾಳದಲ್ಲಿ, ನರಕದಲ್ಲಿ ನಡೆದು ಶಿಕ್ಷೆಯನ್ನು ಅನುಭವಿಸುವಂಥದ್ದು. ಇದುವೇ 2ನೇ ಮರಣ. ಎಲ್ಲ ಸುಳ್ಳುಗಾರರು, ಪ್ರತಿಯೊಂದು ಸುಳ್ಳುಗಾರರು, ಅದರಲ್ಲಿ ವಿಶೇಷವಾಗಿ ದೇವರ ವಚನಗಳಲ್ಲಿ ಸುಳ್ಳು ಹೇಳೋರು, ಇದ್ದಿದ್ದನ್ನ ಇಲ್ಲದನ್ನ ಇದ್ದಾಗ ಹೇಳಿ ದಶಾಂಶ ಕಾಣಿಕೆಗಾಗಿ ಆಸೆ ಪಟ್ಟುಕೊಂಡು ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ.
ಆದ್ರಿಂದ ಆದಿಕಾಂಡ ಧರ್ಮೋಪದೇಶ ಕಾಂಡದವರೆಗೆ ನಿನ್ನೆವರೆಗೆ ಬಹಳ ಚೆನ್ನಾಗಿ ಬಿಡಿ ಬಿಡಿ ಬಿಡಿಯಾಗಿ ತಿಳಿಸುವ ಹಾಗೆ ದೇವರ ಆಶೀರ್ವಾದ ಮಾಡಿದ್ರು. ಅದನ್ನ ಮತ್ತೊಂದ್ಸಲ ನೀವು ಯೂಟ್ಯೂಬಲ್ಲಿ ನೋಡಿ ಚೆನ್ನಾಗಿ ತಿಳಿದುಕೊಳ್ಳುವವರಾಗಿ, ಅಥವಾ ಕೇಳಿದರೆ ಅದನ್ನೇ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯಿರಿ. ನಿಮ್ಮ ಮಕ್ಕಳಿಗೆ ಅದನ್ನು ತಿಳಿಸಿರಿ. ಅವರೇ ಪರಮಾತ್ಮನಾಗಿದ್ದಾನೆ, ಭಗವಂತನಾಗಿದ್ದಾನೆ, ಸರ್ವೇಶ್ವರನು, ಪರಮೇಶ್ವರನು, ಶ್ರೀಕೃಷ್ಣ ಪರಮಾತ್ಮನು, ಶ್ರೀಮನ್ನಾರಾಯಣನು, ಸಾಕ್ಷಾತ್ ಪರಬ್ರಹ್ಮನು ಅವರೇ ಆಗಿದ್ದಾರೆ. ಅಲ್ಲಾಹ್ ಅಕ್ಬರು ಅವರೇ ಆಗಿದ್ದಾರೆ, ಬೇರೆ ಯಾರು ಅಲ್ಲ. ಆದ್ರಿಂದ ಬಹಳ ಎಚ್ಚರವಾಗಿರಿ. ಇದನ್ನು ಮತ್ತೊಂದ್ಸಲ ನಿಮ್ಮನ್ನು ಎಚ್ಚರಿಸಿದಕ್ಕಾಗಿ ದೇವರ ಆಶೀರ್ವಾದ ಮಾಡಿದ್ರು. ನಾಳೆಯಿಂದ ಧರ್ಮೋಪದೇಶ ಕಾಂಡ ಆದ ಮೇಲೆ ನಮಗೆ ಸ್ತೋತ್ರವಾಗಲಿ. ಅಲ್ಲಿ ಯೆಹೋಶುವನ ಗ್ರಂಥ ಬರ್ತದೆ, ಅಲ್ಲಿಂದ ನಾಳೆಯಿಂದ ಪ್ರಾರಂಭವಾಗ್ತದೆ. ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿರಿ. ನಿಮಗೆ ಸಮಯ ಸಂದರ್ಭ ದೇವರು ಕೊಟ್ಟಾಗ ಇತರರಿಗೂ ಸಾಕ್ಷಿಗಳಾಗಿ ಜೀವಿಸಿ ಸಾಕ್ಷಿಯನ್ನು ಅವರೊಂದಿಗೆ ಹಂಚಿಕೊಳ್ಳಿರಿ. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಶಾಂತಿ, ಸಮಾಧಾನ, ಆರೋಗ್ಯ, ವಿದ್ಯೆ, ಬುದ್ಧಿ ಎಲ್ಲವನ್ನು ಕೊಟ್ಟು ಹೇರಳವಾಗಿ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಆಶೀರ್ವದಿಸಿರಿ. ನನಗಾಗಿಯೂ ಕೂಡ ದೇವರಲ್ಲಿ ಈ ಒಂದು ಸಂದೇಶಕ್ಕಾಗಿ ಪ್ರಾರ್ಥಿಸಿರಿ. ಒಳ್ಳೆ ಆರೋಗ್ಯ, ಶಾಂತಿ, ಸಮಾಧಾನಕ್ಕಾಗಿಯೂ ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ಸಣ್ಣ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದು ಯಾರ್ಯಾರು ಕೇಳಿ ನಿಮ್ಮ ಮೇಲೆ ಭರವಸೆ ಇಡ್ತಾರೋ ಅಂಥವರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಅವರಿಗೆ ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ಅವರೆಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ. ಹೋಗುವಾಗಲೂ ಬರೆಯುವಾಗಲೂ ಅವರನ್ನು ಕೂಡ ಅವರೊಂದಿಗೆ ಇದ್ದು ನಿಮ್ಮ ಕಾವಲು ದೂತರನ್ನು ಬಿಟ್ಟು ಕಾದು ರಕ್ಷಿಸುವುದಕ್ಕಾಗಿಯೂ ನಿಮಗೆ ಸ್ತೋತ್ರ, ರಕ್ಷಿಸೋದಕ್ಕಾಗಿಯೂ ನಿಮಗೆ ಸ್ತೋತ್ರ. ಅವರ ಮಕ್ಕಳಿಗೂ ನಿಮ್ಮ ವಿಷಯವನ್ನು ತಿಳಿಸಿ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅವರ ಮಕ್ಕಳಿಗೂ ಕೂಡ ಒಳ್ಳೆ ಆರೋಗ್ಯ, ಶಾಂತಿ, ಸಮಾಧಾನ, ವಿದ್ಯೆ, ಬುದ್ಧಿ ಕೊಟ್ಟು ತನ್ನ ಕಾಲ ಮೇಲೆ ನಿಂತು ನಿಮ್ಮ ವಚನದ ಪ್ರಕಾರ ನಡೆದು ದಾನ ಧರ್ಮ ಮಾಡಿ ಜೀವಿಸಿ ನಿಮ್ಮಿಂದ ಆಶೀರ್ವಾದ ಹೊಂದುವಂತೆ ನಿಮ್ಮ ಕರುಣೆ, ಪ್ರೀತಿ ಅವರೆಲ್ಲರ ಮೇಲೆ, ಗಂಡ ಹೆಂಡತಿ ಮಕ್ಕಳ ಮೇಲೆ ಎಲ್ಲರ ಮೇಲೆ ಇರಲಿ. ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಅವರನ್ನು ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೆ